ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಕಡೆ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ಕೊಂಡು ಬರ್ತಾರೆ. ಅವ್ನು ಸರಿ ಇಲ್ಲ, ಅವನ ಹತ್ರ ಹೋಗಬೇಡ, ಇವ್ನು ಸರಿ ಇಲ್ಲ, ಇವನ ಹತ್ರ ಹೋಗಬೇಡ. ನೀವು ಒಳ್ಳೇದೇ ಮಾಡಿರ್ತೀರಿ, ಬಟ್ ಅದನ್ನು ಕೆಟ್ಟದಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಬರ್ತಾರೆ. ವಿಡಿಯೋದಲ್ಲಿ ಯಾವ ವ್ಯಕ್ತಿಗಳನ್ನು ದೂರ ಇಟ್ಟರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ 6 ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋನ ಕೊನೆ ತನಕ ನೋಡಿದ ಮೇಲೆ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಕಾರಣಗಳನ್ನು ಕೊಡ್ತಾ ಇರ್ತಾರಲ್ವ, ಪ್ರತಿ ಸಲನೂ ಕೂಡ ಒಂದು ಕಾರಣ ಕೊಡ್ತಾರೆ. ಎಕ್ಸಾಂಪಲ್, ಈಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇರ್ತೀರಿ, ವಾಟ್ ಎವರ್, ಏನೋ ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಾಗ ಅಲ್ಲಿ ವಿನಾಕಾರಣ ಅಂದರೆ ಅಲ್ಲಿ ಕಾರಣ ಕೊಡೋ ಅವಶ್ಯಕತೆ ಬರಲ್ಲ, ಬಟ್ ನಿಮ್ಮ ಬಾಯಿ ಬಂದ್ ಮಾಡೋಕ್ಕೆ, ಬಾಯಿ ಮುಚ್ಚೋಕ್ಕೆ ಏನೋ ಒಂದು ಕಾರಣ ಕೊಟ್ಬಿಟ್ಟು ನಿಮ್ಮನ್ನಲ್ಲಿ ಕನ್ವಿನ್ಸ್ ಮಾಡ್ತಾರೆ. ಸೊ ಪ್ರತಿ ಸಲನೂ ಕೂಡ ಎಲ್ಲದರಲ್ಲೂ ಕಾರಣ ಹುಡುಕುವಂಥ ವ್ಯಕ್ತಿಗಳನ್ನು ನಿಮ್ಮ ಲೈಫಲ್ಲಿದ್ದರೆ ಫಸ್ಟು ಆ ವ್ಯಕ್ತಿಗಳನ್ನ ನಿಮ್ಮ ಲೈಫಿಂದ ಕಿತ್ತು ಬಿಸಾಕಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡ್ತಾರೆ ಈ ಥರ ವ್ಯಕ್ತಿಗಳು. ಪ್ರತಿ ಸಲ ನೋಡಿ ಅಲ್ಲಿ ಕಾರಣ ಕೊಡೋ ನೆಸೆಸಿಟಿ ಇರಲ್ಲ, ಬಟ್ ನಿಮಗೇನೋ ಒಂದು ಬೇರೆ ಆ ಟೈಮಿಗೆ ಮ್ಯಾನೇಜ್ ಆಗದೆ ಇರೋ ಉದಾಹರಣೆ ಕೊಟ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ನಿಮ್ಮ ಬಾಯಿ ಬಂದು ಮಾಡೋಕ್ಕೆ ನೋಡ್ತಾರೆ. ನಿಮಗೆ ಅಲ್ಲಿ ಒಪ್ಕೊಳ್ಳೋಕೆ ಆಗ್ತಿರಲ್ಲ, ಬಟ್ ಸ್ಟಿಲ್ ಜಗಳ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವೇನು ಮಾಡ್ತೀರಿ, ಒಪ್ಕೊಬೇಕಾಗತ್ತೆ. ಬಟ್ ಮಾನಸಿಕವಾಗಿ ತುಂಬ ಒದ್ದಾಡ್ತಾ ಇರ್ತೀರಿ. ಇಂಥ ವ್ಯಕ್ತಿಗಳನ್ನ ತೆಗೆದು ನಿಮ್ಮ ಲೈಫಿಂದ ಬಿಸಾಕಿ. ನೆಕ್ಸ್ಟ್ ಪಾಯಿಂಟ್, ಸುಳ್ಳು ಹೇಳಿ ನಿಮ್ಮ ಭಾವನೆಗೆ ಹರ್ಟ್ ಮಾಡ್ತಾರೆ ನೋಡಿ ಅಂಥ ವ್ಯಕ್ತಿಗಳನ್ನ. ಲೈಕ್ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಸುಳ್ಳು ಹೇಳಿದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತಿನ ಪ್ರಕಾರ ನಡ್ಕೊಂಡಿಲ್ಲ, ಸುಳ್ಳಾಗಿ ನಡ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸಮಯ ನಂಬಿಕೆ ಕೊಟ್ಟ ಹಾಗೆ ಮಾತು ಕೊಟ್ಟಿದ್ರೆ. ಸೊ ಸಮಯ ಮತ್ತು ನಂಬಿಕೆನ ಸಾಯಿಸುವಂಥ ವ್ಯಕ್ತಿಗಳು. ಅಲ್ಲಿ ಸಮಯ ಮತ್ತು ನಂಬಿಕೆ ಅಂದರೆ ಅಲ್ಲಿ ಭಾವನೆಗಳೇ ಇರುತ್ತೆ. ಸೊ ಆ ಭಾವನೆಗಳಿಗೆ ಯಾರು ವ್ಯಾಲ್ಯೂ ಕೊಡ್ತಿರಲ್ಲ. ಸುಳ್ಳು ಹೇಳಿಬಿಟ್ಟು ನಿಮಗೆ ಮೋಸ ಮಾಡ್ತಿರ್ತಾರೆ, ಸುಳ್ಳು ಹೇಳಿಬಿಟ್ಟು ನಿಮಗೆ ಬೆನ್ನಲ್ಲಿ ಚೂರಿ ಹಾಕ್ತಿರ್ತಾರೆ, ಸುಳ್ಳು ಹೇಳಿಬಿಟ್ಟು ನಿಮಗೆ ಸಮಯಕ್ಕೆ ತಕ್ಕಂಗೆ ಬರಲ್ಲ, ಸಮಯಕ್ಕೆ ತಕ್ಕಂಗೆ ನಿಮಗೆ ವ್ಯಾಲ್ಯೂ ಕೊಡ್ತಾ ಇರಲ್ಲ. ಸೊ ನಿಮ್ಮ ಭಾವನೆಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಇಂಥ ವ್ಯಕ್ತಿಗಳನ್ನು ಮೊದಲು ತೆಗೆದು ಬಿಸಾಕಿ. ಸೊ ಈ ಥರದ ವ್ಯಕ್ತಿಗಳಿದ್ದಾಗ ಅಗೇನ್ ಹೇಳ್ತಾ ಇದ್ದೀನಿ, ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಕಾಗುತ್ತೆ. ಇದನ್ನು ಕಲೀರಿ ಫಸ್ಟ್. ಓಕೆ, ಥರ್ಡ್ ಪಾಯಿಂಟ್ ನೋಡೋಣ. ಗೌರವ ಕೊಡದೇ ಇರೋ ವ್ಯಕ್ತಿಗಳನ್ನು ಫಸ್ಟು ಹೊರಗಡೆ ಹಾಕಿ. ನೀವು ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಗೌರವ ಇರುತ್ತೆ, ರೈಟ್? ಎಸ್ ಆರ್ ನೋ? ನಾವು ಗೌರವ ಇಲ್ಲದೆ ಇರೋ ವ್ಯಕ್ತಿ ಈ ಜಗತ್ತಲ್ಲಿ ಯಾರೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಅವ್ರದ್ದೇ ಆದ ಒಂದು ಗೌರವ ಇರಬೇಕಾದ್ರೆ ಕೆಲವರು ನಿಮಗೆ ಗೌರವನೇ ಕೊಡಲ್ಲ, ನಿಮ್ಮನ್ನು ಕೇವಲವಾಗಿ ಮಾತಾಡ್ತಾರೆ, ಹಾಸ್ಯಗಳನ್ನು ಮಾಡ್ತಾರೆ, ಅವಮಾನ ಮಾಡ್ತಾರೆ. ಸೊ ಈ ಥರದ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗಲ್ಲಿ ಇದ್ದಾಗ ಅವ್ರಿಗೇನು ಮಾಡಬೇಡಿ, ಅವರಿಂದ ನೀವು ದೂರ ಇರಿ, ಇಲ್ಲ ಅವರನ್ನು ದೂರ ಇಡಿ, ಎರಡರಲ್ಲೊಂದು ಮಾಡಿ. ಯಾಕೆಂದರೆ ಗೌರವ ಸಿಗದೇ ಇದ್ದಾಗ ನಿಮ್ಗೆ ಅಗೇನ್ ಟೆನ್ಷನ್ಗಳು ಶುರುವಾಗುತ್ತೆ, ನಿಮಗೆ 4 ಜನಗಳ ಮಧ್ಯೆ ಅಸಹ್ಯ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆವಾಗ ಏನೋ ಒಂದು ಕಡೆ ಟೆನ್ಷನ್ನು ಮತ್ತು ಡಿಪ್ರೆಷನ್ಗೆ ಒಳಗಾಗ್ತೀರಿ. ಇದೆಲ್ಲ ಆಗಬಾರ್ದು ಅಂದರೆ ಗೌರವ ಯಾರು ಕೊಡಲ್ವಲ್ಲ ಎಂಥದೇ ವ್ಯಕ್ತಿಗಳಾಗಲಿ ದೂರ ಇಡ್ರಿ. ನೆಕ್ಸ್ಟ್ ಬಂದು, ನಿಮ್ಮ ಟೈಮ್ಗೆ ರೆಸ್ಪೆಕ್ಟ್ ಮಾಡದೇ ಇರೋ ವ್ಯಕ್ತಿಗಳನ್ನು. ಕೆಲವರು ನಿಮಗೆ ಟೈಮ್ ಕೊಡ್ತಾರೆ, ತುಂಬ ಕಾಯಿಸ್ತಿರ್ತಾರೆ. ಯಾರು ಟೈಮ್ ಕೊಟ್ಟು ಕಾಯಿಸ್ತಿರ್ತಾರಲ್ಲ, ಟೈಮಿಗೆ ಯಾರು ಬೆಲೆ ಕೊಡ್ತಾ ಇರಲ್ಲ, ಸೊ ಅಂಥ ವ್ಯಕ್ತಿಗಳನ್ನು ಕೂಡ ನೀವು ದೂರ ಇಡಿ. ಯಾಕಂದರೆ ಟೈಮ್ ಅಂದ್ರೇ ನಮಗೆ ಬದುಕು ಅಂದ್ರೇ ಟೈಮು. ಯಾರು ಟೈಮ್ಗೆ ಫಾಲೋ ಮಾಡ್ತಾ ಇರ್ತಾರೆ ಲೈಫಲ್ಲಿ, ಅಲ್ಲಿ ಅವರು ತುಂಬ ಸೀರಿಯಸ್ ಇದ್ದಾರೆ ಅಂತ ಅರ್ಥ ತಮ್ಮ ಲೈಫಲ್ಲಿ. ಸೊ ತುಂಬ ಸೀರಿಯಸ್ ಇಟ್ ಮೀನ್ಸ್ ವಾಟ್, ಏನಂತ ಹೇಳಿದ್ರೆ ಅಲ್ಲಿ ನಂಬಿಕೆನೇ ಸಮಯನೇ ನಂಬಿಕೆ ಅಂತ ಇದೆ ಅಂತಂದಮೇಲೆ, ಸೊ ಆ ನಂಬಿಕೆನ ಉಳಿಸ್ಕೊಳ್ಳುವಂಥ ವ್ಯಕ್ತಿಗಳಿದ್ದರೆ ಮಾತ್ರ ಅವರಿಗೆ ನೀವು ಜಾಗ ಕೊಡಿ. ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರು ನಂಬಿಕೆಗೆ ಅರ್ಹರಲ್ವಲ್ಲ ಅವ್ರನ್ನ ದೂರ ಇಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನಿಮ್ಮ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆಗೆ ನೋಡಿ, ನೀವು ಕೆಟ್ಟದ್ದು ಮಾಡದೇ ಹೋದರು, ರೈಟ್, ಒಳ್ಳೇದು ಮಾಡಿದ್ರು ಕೂಡ ನಿಮ್ಮ ಬಗ್ಗೆ ಎಲ್ಲ ಕಡೆ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಕಡೆ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ಕೊಂಡು ಬರ್ತಾರೆ. ಅವ್ನು ಸರಿ ಇಲ್ಲ, ಅವನ ಹತ್ರ ಹೋಗಬೇಡ, ಇವ್ನು ಸರಿ ಇಲ್ಲ, ಇವನ ಹತ್ರ ಹೋಗಬೇಡ. ನೀವು ಒಳ್ಳೇದೇ ಮಾಡಿರ್ತೀರಿ, ಬಟ್ ಅದನ್ನು ಕೆಟ್ಟದಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಬರ್ತಾರೆ. ಈ ಥರದ ವ್ಯಕ್ತಿಗಳ ಜೊತೆಗಿದ್ದರೆ ಅವ್ರು ಯಾರೇ ಇರಲಿ ಮೊದಲು ಸೈಡ್ ಬಿಸಾಕಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಬಗ್ಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಹೆಂಗೆ ಅಂದರೆ ಆ ಕಡೆಗೂ ಈಗ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅನ್ಕೊಳ್ಳೋಣ, ಅಲ್ಲೂ ಕೂಡ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಇಲ್ಲಿ ಒಂದು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಎರಡೂ ಕಡೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಇಬ್ಬರು ಸ್ನೇಹ ಸಂಬಂಧನೂ ಹಾಳು ಮಾಡ್ತಾರೆ. ಸೊ ಈ ಥರದ ವ್ಯಕ್ತಿಗಳು ಕೂಡ ನಮ್ಮ ಲೈಫಲ್ಲಿ ಇರ್ತಾರೆ. ಸೊ ಇಂಥ ವ್ಯಕ್ತಿಗಳನ್ನು ಕೂಡ ಏನು ಮಾಡಬೇಕು, ನಾವು ನಮ್ಮ ಬೌಂಡ್ರಿಯಿಂದ ಆ ಕಡೆ ಇಡಬೇಕಾಗತ್ತೆ. ಇಷ್ಟು ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲಿ 100% ಇದ್ದೇ ಇರ್ತಾರೆ. ಯಾರಿಗೆಲ್ಲ ಸಿಕ್ಕಿದ್ದಾರೆ ಈ ಥರ ಪುಣ್ಯಾತ್ಮರು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ ಥರದ ವ್ಯಕ್ತಿಗಳಿದ್ದಾಗ ನೀವೇ ಟಿಕ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಟಿಕ್ ಮಾಡಿಕೊಂಡು ಅವ್ರನ್ನ ದೂರ ಇಡೋಕ್ಕೆ ಟ್ರೈ ಮಾಡಿ. ನೀವು ಬದಲಾಗಿ ಬುದ್ಧಿವಂತರಾಗಿ ಅಷ್ಟೇ ಕೇಳ್ಕೊಳ್ಳೋದು. ಏನು ಅನಿಸುತ್ತೆ ಪಾಯಿಂಟ್ಸು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆ್ಯಂಡ್ 18,000 ಸಬ್ಸ್ಕ್ರೈಬರ್ ಆಗಿದೆ. ಆದಷ್ಟು ಬೇಗ 20 ಆಗಲಿ, ಸಪೋರ್ಟ್ ಮಾಡಿ. ನಮಸ್ತೆ.